ನಮಸ್ಕಾರ. ನಾನು ವಸಂತ ಗಿಳಿಯಾರ್. ವಸಂತ ಗಿಳಿಯಾರ್ ಮೇಲೆ ಪ್ರಕರಣ ದಾಖಲಾಗಿದೆ, FIR ಆಗಿದೆ. ಯಾವುದೇ ಕ್ಷಣದಲ್ಲೂ ಕೂಡ ವಸಂತ ಗಿಳಿಯಾರ್ನ ಬಂಧನ ಆಗಬಹುದು ಎನ್ನುವಂತಹ ಮೆಸೇಜ್ಗಳನ್ನ, ಪೋಸ್ಟರ್ಗಳನ್ನ ಯಾವುದೋ ಒಂದು ಚಾನೆಲ್ನ ವರದಿಯನ್ನ ನೀವು ಗಮನಿಸಿರ್ಬೋದು. ಹಾಗಾಗಿ ತುಂಬಾ ಜನ ಆತಂಕದಿಂದ ನನಗೆ ಫೋನನ್ನು ಮಾಡ್ತಾ ಇದ್ದಾರೆ, ಮೆಸೇಜ್ ಮಾಡ್ತಾ ಇದ್ದಾರೆ, ಏನಾಯ್ತು ಅಂತ ಕೇಳ್ತಾ ಇದ್ದಾರೆ. ಅವರೆಲ್ಲರಿಗೂ ಪುಟ್ಟದೊಂದು ಸಂದೇಶ ಕೊಡಕ್ಕಂತೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಯಾವುದೇ ಒಂದು ಕ್ರೈಸ್ತ ಧರ್ಮದವರ ಮೇಲೆ ನನ್ನ ಆರೋಪ ಇರಲಿಲ್ಲ. 1983 ನಂತರ ಅಲ್ಲಿ ಆದಂತ ನಿಜ ಘಟನೆಗಳ ಬಗ್ಗೆ ಅದಕ್ಕೆ ಸಾಕಷ್ಟು ಸಾಕ್ಷಿಗಳು ಕೂಡ ನನ್ನ ಬಳಿ ಇದ್ದಾರೆ. ಯಾವುದೇ ಸಂದರ್ಭದಲ್ಲಿ ಅವರನ್ನ ಯಾರ ಮುಂದೆ ಬೇಕಿದ್ರೂ ನಾನು ತಂದು ನಿಲ್ಲಿಸಬಲ್ಲೆ. ಅಷ್ಟೇ ಹೊರತು ಧಾರ್ಮಿಕವಾಗಿ ಎಲ್ಲಾ ಧರ್ಮದವರ ಜೊತೆಗೆ ನನಗೆ ಒಡನಾಟ ಇದೆ. ನನ್ನ ನೆರೆಮನೆಯ ರಾಬರ್ಟ್ ಮನೆಯಲ್ಲಿ ಕ್ರಿಸ್ಮಸ್ ಹಬ್ಬಕ್ಕೆ ನಾನು ಹೋಗ್ತಾ ಇದ್ದೆ. ನಮ್ಮ ಮನೆಯ ದೀಪಾವಳಿ ಹಬ್ಬಕ್ಕೆ ರಾಬರ್ಟ್ ಬರ್ತಾ ಇದ್ದ. ಆಲ್ವಿನ್ ಅಂದ್ರಾದೆ ಇರ್ಬೋದು, ಆಂಡ್ರೂ ಡಿಸಿಲ್ವರ್ ಇರ್ಬೋದು, ಬಹುತೇಕ ಕ್ರೈಸ್ತ ಸ್ನೇಹಿತರು ನನಗೆ ತುಂಬಾ ಜನ ಇದ್ದಾರೆ. ಹಾಗೆ ಮುಸ್ಲಿಂ ಸ್ನೇಹಿತರು ಇದ್ದಾರೆ. ನಾನು ಯಾವುದೇ ಧರ್ಮದ ವಿರೋಧಿ ಅಲ್ಲ, ಆದ್ರೆ ನನ್ನ ಧರ್ಮದ ಬಗ್ಗೆ ನನಗೆ ಪ್ರೀತಿ, ಗೌರವ, ಹೆಮ್ಮೆ ಇದೆ. ಸುಮ್ಮನೆ ವಸಂತ ಗಿಳಿಯಾರ್ ಒಟ್ಟಾರೆ ಆತ ಕ್ರೈಸ್ತ ಧರ್ಮದ ವಿರೋಧಿ ಅನ್ನೋ ರೀತಿಯಲ್ಲಿ ಬಿಂಬಿಸುವ ಪ್ರಯತ್ನಗಳನ್ನ ಇವರು ಮಾಡ್ತಾ ಇದ್ದಾರೆ. ಮಾಡಿದಂತ ಪ್ರಕರಣ ಏನು ನ್ಯೂ ಲೈಫ್ನವ್ರು ಯಾರೋ ಮಾಡಿದ್ದಾರೆ, ಅದನ್ನ ನಾನು ಫೇಸ್ ಮಾಡ್ತೇನೆ. ವಕೀಲರಿದ್ದಾರೆ, ಕಾನೂನಿಗೆ ನಾನು ಬೆಲೆ ಕೊಡ್ತೇನೆ, ಗೌರವ ಕೊಡ್ತೇನೆ, ಕಾನೂನುಬದ್ಧವಾಗಿ ಅದನ್ನು ಎದುರಿಸ್ತೇನೆ. ಆದ್ರೆ ಯಾರು ಕೂಡ ಈ ವಿಚಾರಕ್ಕೆ ಆತಂಕಿತರಾಗೋದು ಬೇಡ. ಸತ್ಯಮೇವ ಜಯತೆ ಅಂತ ಹೇಳ್ತಾ ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ.